ನಮ್ಮ ದೇಶದ 50 ರೂಪಾಯಿ ನೋಟಿನ ಮೇಲಿರುವಂಥ ಹಂಪಿಯ ಸ್ಟೋನ್ ಚಾರಿಯಟ್ ಕಲ್ಲಿನ ರಥ, ವಿಠ್ಠಲ ಟೆಂಪಲ್ನ ವೈಭವ, ಮಾನ್ಯುಮೆಂಟ್ಗಳು, ಶಬ್ದ ಮಾಡುವ ಕಂಬಗಳು, ಹೊಡೆದು ಹೋದಂತಹ ವಿಠ್ಠಲ ದೇವಸ್ಥಾನ ಎಲ್ಲವೂ ಡೆಮಾಲಿಷ್ ಆಗಿದೆ. ವಿಜಯ ಟೆಂಪಲ್ಗೆ ಬಂದರೆ, ವಿಜಯ ಟೆಂಪಲ್ ಅಂದರೆ ವಿಜಯ ವಿಠ್ಠಲ ಟೆಂಪಲ್. ಇಲ್ಲಿ ಬ್ಯಾಕ್ ಸೈಡಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳ ಅವೈಲಬಿಲಿಟಿ ಇದೆ. ಇಲ್ಲ ಅಂತಂದರೆ ಬ್ಯಾಕಲ್ಲಿ ನಾವು ನಡ್ಕೊಂಡು ಹಂಗೆ ಹೋಗ್ಬೋದು. ಟೋಟಲ್ 800 ಮೀಟರ್ ಆಗುತ್ತೆ. ಎಲ್ಲೆಲ್ಲೂ ಗ್ರೀನರಿ, ಗ್ರೀನ್ ಪಾರ್ಕ್. ಈ ಕಡೆ ಸೈಡು ಅವ್ರದ್ದು ಪ್ರೈವೇಸಿ ನೋಡಿ. ಈ ಥರ ಎಲೆಕ್ಟ್ರಿಕ್ ಗಾಡಿಗಳು ಇರುತ್ತೆ. ಈ ಎಲೆಕ್ಟ್ರಿಕ್ ಗಾಡಿ ಹತ್ಕೊಂಡು ಹೋಗ್ಬೋದು. ನಮಗೆ ನಡೆಯೋಕ್ಕಾಗಲ್ಲ, ನಮ್ಗೆ ನಡೆಯೋಕ್ಕೆ ಕೆಪಾಸಿಟಿ ಇಲ್ಲ ಅಂದರೆ. ಕೆಪಾಸಿಟಿ ಇದೆ ಅಂತ ಹೇಳಿದ್ರೆ ನಡ್ಕೊಂಡು ಹೋಗ್ಬೋದು. ಎಲ್ಲ ಚಿಕ್ಕ ಚಿಕ್ಕ ಟೆಂಪಲ್ಸ್ಗಳೆಲ್ಲ ಇದೆ ಅವಾಗದ್ದು. ಈ ಒಂದು ಪ್ಲೇಸ್ ಏನಿದೆ ಅಂತಂದರೆ, ಇವಾಗೆಲ್ಲ ಮೊದಲೆಲ್ಲ ಇಲ್ಲಿ ಪ್ರತಿಯೊಂದು ಟೆಂಪಲ್ಲು ಅಷ್ಟೇ ಬಿಸ್ನೆಸ್ ಮಾಡ್ಲಿಕ್ಕೆ ಬರ್ತಿದ್ರು. ಇನ್ನೊಂದು ಕೆಲವೊಂದು ಪ್ಲೇಸ್ಗಳಲ್ಲಿ ಈ ಥರ ಮಸಾಲೆ ಪದಾರ್ಥಗಳನ್ನ ಸೇಲ್ ಮಾಡ್ತಿದ್ರು. ಅವರಿಗೆಲ್ಲ ಮಧ್ಯಾಹ್ನದ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆಗೋಸ್ಕರ ಈ ಒಂದು ಕೊಳಗಳನ್ನ ಡೆವಲಪ್ ಮಾಡಿದ್ರು. ಇಲ್ಲಿ ತುಂಗಭದ್ರಾ ನದಿ ಇರೋದಲ್ಲ, ಸೊ ಇವೆಲ್ಲ ಕೂಡ ಕಾಲುವೆ ವ್ಯವಸ್ಥೆಗಳಿತ್ತು. ಅಂದರೆ ಆ ಹಳ್ಳಿಗಳಿಗೆ ನೀರು ಹೋಗುವಂಥ ಕಾಲುವೆಗಳ ವ್ಯವಸ್ಥೆ ಇತ್ತು. ಆವಾಗ ನೀರುಗಳು ಬರ್ತಾಯಿತ್ತು. ಬಟ್ ಇವಾಗೆಲ್ಲ ಮುಚ್ಕೊಂಡ್ಬಿಟ್ಟಿರೋದ್ರಿಂದ ಅದು ಸಿಗಲ್ಲ ನೋಡಲಿಕ್ಕೆ. ಆ ಒಂದು ವ್ಯವಸ್ಥೆ ನೋಡೋಕ್ಕೆ ಸಿಗಲ್ಲ. ಇವೆಲ್ಲ ವ್ಯಾಪಾರ ಮಾಡ್ತಿದ್ದಂಥ ಮಳಿಗೆ ಅಂಗಡಿಗಳು ಎಲ್ಲ ನೋಡ್ತಾ ಇರೋದು ನೀವು. ಉದ್ದಕ್ಕೂ ಇಲ್ಲಿಂದ ಟೆಂಪಲ್ ತನಕನೂ ಈ ಒಂದು ವ್ಯವಸ್ಥೆ ಇದೆ. ನಾವು ಆವಾಗಲೇ ಮಹಾನವಮಿ ದಿಬ್ಬದ ಹತ್ರ ಒಂದು ಏನು ಆ ಸ್ಟೆಪ್ಡ್ ಅಂದರೆ ಮೆಟ್ಟಿಲು ಬಾವಿ ನೋಡಿದ್ವಲ್ಲ, ಅದೇ ಥರ ಇದು ಅಷ್ಟೇ. ಇಲ್ಲೂ ವಿಜಯ ವಿಠ್ಠಲ ಟೆಂಪಲ್ ಹತ್ರ ಕೆಲವೊಂದು ಉತ್ಸವಗಳು ನಡೀತಿದ್ದಾಗ ಆ ಒಂದು ಪುಷ್ಕರಣಿ ಅಂತ ಹೇಳ್ತಾರೆ. ಪುಷ್ಕರಣಿ ಅಂತ ಹೇಳಿದ್ರೆ ಕೊಳ ಅಷ್ಟೇ ನೀರು. ಆ ನೀರು ಉಪಯೋಗ ಆಗ್ತಿತ್ತು, ಆ ಫಂಕ್ಷನ್ಗಳಿಗೆ ಉಪಯೋಗ ಆಗ್ತಿತ್ತು ಅಂತ ದೊಡ್ಡ ಕೊಳ ಇದು. ವಿಠ್ಠಲ ಟೆಂಪಲ್ಲು, ವಿಜಯ ವಿಠ್ಠಲ ಟೆಂಪಲ್. ಮೊದಲು ಇದಕ್ಕೆ ವಿಠ್ಠಲ ಟೆಂಪಲ್ ಅಂತ ಹೆಸರಿತ್ತು ಅಷ್ಟೇ. ಸುಣ್ಣದ ಮಿಶ್ರಿತ ಗೋಡೆ. ಹಾಗಾಗಿ ಪ್ರತಿಯೊಂದು ಮಾನ್ಯುಮೆಂಟ್ಗಳು, ಪ್ರತಿಯೊಂದು ಸ್ಮಾರಕಗಳು ಒಡೆದೋಗಿರೋ ನೋಡಿ. ಇದು ಡ್ಯಾಮೇಜ್ ಮಾಡಿದ್ದಾರೆ, ಬಟ್ ಬಿದ್ದೋಗಿಲ್ಲ ಅಷ್ಟೇ. ಮೇಲ್ಗಡೆ ಪ್ರಯತ್ನ ಪಟ್ಟಿದ್ದಾರೆ. ಹೊರಗಡೆಯಿಂದ ದೇವಸ್ಥಾನದ ಹೊರಗಡೆಯಿಂದ ಎಂಟ್ರಿ ಆದರೆ ಈ ಥರ ಬಲಭಾಗಕ್ಕೆ ಸಿಗುತ್ತೆ ಮೊದಲಿಗೆ ಭಜನಾ ಮಂಟಪ ಅಂತ ಹೇಳ್ಬಿಟ್ಟು. ಭಜನೆ ಮಾಡಲಿಕ್ಕೆ ಯೂಸ್ ಮಾಡ್ತಿದ್ದಂಥ ಮಂಟಪ ಅಂತ ಹೇಳಿದ್ರೆ ಪುರಂದರದಾಸರು, ಕನಕದಾಸರ ಕೃತಿಗಳನ್ನೆಲ್ಲ ಭಜನೆ ಮಾಡಲಿಕ್ಕೆ ಯೂಸ್ ಮಾಡ್ತಿದ್ದಂತಹ ಮಂಟಪ. ಇನ್ನು ಲೆಫ್ಟ್ ಸೈಡ್ಗೆ ಆ ಕಾರ್ನರಲ್ಲಿ ಏನು ಕಾಣ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ಪ್ರಸಾದ ಕೊಡುವಂಥ ಸ್ಥಳ. ಇದು ಧ್ಯಾನ ಮಾಡೋಕ್ಕೆ ಯೂಸ್ ಮಾಡ್ತಿದ್ದಂಥ ಪ್ಲೇಸ್ಗಳು, ಆ ಒಂದು ಸ್ತಂಭಗಳು. ಇನ್ನು ಮುಂದೆ ಸ್ಟೋನ್ ಚಾರಿಯಟ್ ಪ್ಲೇಸ್ ಇದೆ. ಈ ಕಡೆ ಬಂದುಬಿಟ್ರೆ ಅದು ಮ್ಯೂಸಿಕಲ್ ಹಾಲ್ ಅಥವಾ ನೃತ್ಯ ಮಾಡುವ ಸ್ಥಳ ಅಂತ ಕರೀತಾರೆ. ಇನ್ನು ಈ ಕಡೆ ಬಂದರೆ ಇದು ಕಲ್ಯಾಣ ಮಂಟಪ. ಮತ್ತೊಮ್ಮೆ ನಮಸ್ಕಾರ ಎಲ್ಲರಿಗೂ. ವಿಜಯ ವಿಠ್ಠಲ ಟೆಂಪಲ್ಗೆ ಸ್ವಾಗತ. ವಿಜಯ ವಿಠ್ಠಲ ಟೆಂಪಲ್ನ ಮೊದಲ ಹೆಸರು ವಿಠ್ಠಲ ಟೆಂಪಲ್ ಅಂತ ಹೇಳಿಬಿಟ್ಟು ಅಷ್ಟೇ. 1513ರಲ್ಲಿ ಶ್ರೀಕೃಷ್ಣ ದೇವರಾಯ, ಎರಡನೇ ಶ್ರೀಕೃಷ್ಣ ದೇವರಾಯ, ಇವರ ಆಳ್ವಿಕೆಯಲ್ಲಿ ಮೊದಲ ಬಾರಿಗೆ ಇವರು ಒಂದು ಯುದ್ಧವನ್ನು ಕೈಗೊಳ್ತಾರೆ. ಅದು ಒಡಿಶಾದ ಮೇಲೆ. ಒಡಿಶಾದ ಅವಾಗಿನ ರಾಜ ಆಗಿದ್ದಂತಹ ಪ್ರತಾಪರುದ್ಧ ಗಜಪತಿ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡ್ತಾರೆ. ಅಲ್ಲಿ ಅವ್ರನ್ನ ಸೋಲಿಸ್ಬಿಟ್ಟು ಆ ಒಂದು ವಿಜಯದ ನೆನಪಿಗೋಸ್ಕರ ಈ ದೇವಾಲಯಕ್ಕೆ ವಿಜಯ ವಿಠ್ಠಲ ಅಂತ ನೇಮಕ ಮಾಡ್ತಾರೆ. ಅದ್ರ ಜೊತೆಗೆ ನಮ್ಮ ಮುಂದೆ ಕಾಣ್ತಾ ಇರುವಂತಹ ಸ್ಟೋನ್ ಚಾರಿಯಟ್ ಅಂದರೆ ಕಲ್ಲಿನ ರಥ, ಇದನ್ನು ಕೂಡ ಅದನ್ನ ನಿರ್ಮಾಣ ಮಾಡ್ತಾರೆ. ನಮ್ಮ ದೇಶದ 50 ರೂಪಾಯಿ ಚಲಾವಣೆಯಲ್ಲಿರುವಂತಹ ನೋಟಿನ ಮೇಲಿರುವಂತಹ ಹಂಪಿಯ ಸ್ಟೋನ್ ಚಾರಿಯಟ್ ಕಲ್ಲಿನ ರಥ ನೋಡಿ. ಇದು ನಮ್ಮ ದೇಶದ 50 ರೂಪಾಯಿ ನೋಟಲ್ಲಿರುವಂಥ ಕಲ್ಲಿನ ರಥ. ಆ್ಯಕ್ಚುಲಿ ಇದೇನು ಅಂತ ಹೇಳಿದ್ರೆ ನೋಡೋಕ್ಕೆ ಸಿಂಗಲ್ ಸ್ಟೋನಿಂದ ಮಾಡಿದ್ದಾರೆ ಅಂತ ಕಾಣುತ್ತೆ, ಬಟ್ ಆದರೆ ಅದನ್ನ ಚಿಕ್ಕ ಚಿಕ್ಕ ಕಲ್ಲಿಂದ ಡಿಸೈನ್ ಮಾಡಿದ್ದಾರೆ. ಮತ್ತು ಇದು ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ ಮೊದಲು ಇದು ರೊಟೇಟ್ ಆಗ್ತಾಯಿತ್ತು. ಕೆಲವೊಂದು ರಥೋತ್ಸವಕ್ಕೋಸ್ಕರ ಇದನ್ನು ಚಲಾವಣೆ ಅಂದರೆ ಈ ಚಕ್ರನ ತಿರುಗಿಸ್ತಾಯಿದ್ರು. ಸೊ ಅದಾದಮೇಲೆ ಇದು ಸ್ವಲ್ಪ ಡ್ಯಾಮೇಜ್ ಆಗೋಕ್ಕೆ ಗೊತ್ತಾದಮೇಲೆ ASI ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಇದನ್ನು ಸಿಮೆಂಟ್ ಹಾಕಿ ಕೆಳಗಡೆ ಇದನ್ನು ಸ್ಟಾಪ್ ಮಾಡಿದ್ದಾರೆ. ಈಗ ಪ್ರೆಸೆಂಟ್ಲಿ ಇಲ್ಲಿ ಆನೆಯ ಚಿತ್ರ ಕಾಣ್ತಾ ಇದೆ, ಆನೆಯ ಸ್ಟ್ಯಾಚು ಕಾಣ್ತಾ ಇದೆ. ಆದರೆ ಮೊದಲು ಇದಕ್ಕೆ ಕುದುರೆಯ ಒಂದು ಚಿತ್ರ ಇತ್ತು. ಅದಾದ ನಂತರದಲ್ಲಿ ಕೆಲವೊಂದು ಬದಲಾವಣೆ ಆದಮೇಲೆ ಇಲ್ಲಿಗೆ ಆನೆಯ ಒಂದು ಸ್ಟ್ಯಾಚುನ ಡೆವಲಪ್ ಮಾಡ್ತಾರೆ. ಅದ್ರ ಸೊಂಡುಗಳೆಲ್ಲ ಹಾನಿ ಆಗ್ತಾ ಇರೋದು ನೀವು ನೋಡ್ಬೋದು. ಹಿಂದ್ಗಡೆದು ಡಿಸೈನ್ ನೋಡಿ, ಅಲ್ಲಿ ಬ್ಯಾಕ್ ಸೈಡಲ್ಲಿರೋದು ಅದು ಆ್ಯಕ್ಚುಲಿ ಕುದುರೆ ಇದ್ದಂಥದ್ದು. ಆ ಕುದುರೆನ ತೆಗೆದ್ಬಿಟ್ಟು ಈಗ ಆನೆಯಾಗಿ ಮಾಡಿಟ್ಟಿದ್ದಾರೆ. ಒಡಿಶಾದ ರಾಜನಾಗಿರುವಂತಹ ಪ್ರತಾಪರುದ್ರ ಗಜಪತಿಯ ಆಸ್ಥಾನದಲ್ಲಿದ್ದಂತಹ ಸೇಮ್ ಇದೇ ಥರದ ಕಲ್ಲಿನ ರಥ, ಅದನ್ನ ಕೂಡ ಅದನ್ನು ಈ ನಮ್ಮ ಶ್ರೀಕೃಷ್ಣ ದೇವರಾಯ ಅವರು ಇಲ್ಲಿ ಆ ಒಂದು ನೆನಪಿಗೋಸ್ಕರ, ವಿಜಯದ ನೆನಪಿಗೋಸ್ಕರ ಇದನ್ನ ಡೆವಲಪ್ ಮಾಡಿದ್ದಾರೆ. ಇದು ಸಿರಿಧಾನ್ಯಗಳನ್ನ ಡಂಪ್ ಮಾಡ್ತಿದ್ದಂಥ ಪ್ಲೇಸ್. ಇದು ಫ್ಲ್ಯಾಗ್ನ ಹೋಸ್ಟ್ ಮಾಡಲಿಕ್ಕಿದ್ದಂಥ ಪ್ಲೇಸು. ಇದನ್ನು ಸಭಾಂಗಣ ಅಂತ ಕರೀತಾರೆ.
ಅಂತೇಳಿದ್ರೆ ಏನು ಅಂತೇಳಿದ್ರೆ ಸಭಾಂಗಣ ಅಂತೇಳಿದ್ರೆ ಮೊದಲು ಏನಾದರೂ ಫಂಕ್ಷನ್ ಆಗಿರ್ಬೋದು, ಸಂಗೀತ ಕಾರ್ಯಕ್ರಮ ಆಗಿರ್ಬೋದು, ಇವೆಲ್ಲ ಮಾಡ್ತಿದ್ದಾಗ ಈ ಒಂದು ಸಭಾಂಗಣನ ಯೂಸ್ ಮಾಡ್ತಾಯಿದ್ರು. ಸುತ್ತಲೂ ಪರದೆ ಕಟ್ಬಿಟ್ಟು ಅಲ್ಲಿ ನೃತ್ಯ ಮಾಡ್ತಿದ್ರು. ನೃತ್ಯ ಮಾಡೋಕ್ಕೆ ನರ್ತಕಿಯರು ಇರ್ತಿದ್ರು. ಆ ನರ್ತಕಿಯರು ಯಾವ ಥರ ನೃತ್ಯ ಮಾಡ್ತಿದ್ರು ಅಂತೇಳಿದ್ರೆ ಈ ಸಂಗೀತ ಸ್ತಂಭಗಳಿಂದ ಹೊರಡುವಂಥ ಸೌಂಡ್ಗೆ ಇಲ್ಲಿರುವಂಥ ನರ್ತಕಿಯರು ನೃತ್ಯ ಮಾಡ್ತಿದ್ರು. ಸಂಗೀತ ಸ್ತಂಭಗಳು ಅಂತ ಕರೀತಾರೆ. ಈ 54 ಸಂಗೀತ ಸ್ತಂಭಗಳು ಈ ಥರ ಇದೆ. ಒಂದೊಂದು ಸ್ತಂಭಕ್ಕೂ ಸುತ್ತ 7 ಚಿಕ್ಕ ಚಿಕ್ಕ ಸ್ತಂಭಗಳು ಕಂಡುಬರುತ್ತೆ. ದೊಡ್ಡಕ್ಕೆಲ್ಲ 7 ಕಂಡುಬರುತ್ತೆ, ಚಿಕ್ಕದಕ್ಕೆಲ್ಲ ಸ್ವಲ್ಪ ಕಮ್ಮಿನೇ ಇದೆ. ಒಂದ್ಸಲ ಬ್ರಿಟಿಷರು ಏನು ಮಾಡಿದರು ಅಂತೇಳಿದ್ರೆ ಈ ಸಂಗೀತ ಸ್ತಂಭಗಳೇನಿದೆಯಲ್ಲ, ಈ ಸಂಗೀತ ಸ್ತಂಭಗಳಿಂದ ಮ್ಯೂಸಿಕ್ ಹೇಗೆ ಬರುತ್ತೆ ಅಂತ ಕ್ಯೂರಿಯಾಸಿಟಿಗೋಸ್ಕರ ಇವರು ಯಾವುದೋ ಒಂದು ಕಂಬನ ಕಟ್ ಮಾಡಿಬಿಟ್ಟು ಅದನ್ನ ಒಳಗಡೆ ಏನಿದೆ ಅಂತ ಬಿಟ್ಟು ರಿಸರ್ಚ್ ಕೂಡ ಮಾಡಿದರು. ಬಟ್ ಅವರಿಗೆ ದುರದೃಷ್ಟವಶ ಅದು ಏನು ಅಂತಲೇ ಸಿಗಲಿಲ್ಲ. ಅದು ಬಂದ್ಬಿಟ್ಟು ಎಂಟರ್ಟೈನ್ಮೆಂಟ್ಗೆ ಇದ್ದಂಥ ರೂಮು. ಇದು ಮೀಟಿಂಗ್ ಹಾಲು. ರಾಜರು ಬಂದು ಇಲ್ಲಿ ಮೀಟಿಂಗ್ ಮಾಡ್ತಿದ್ರು. ಇಲ್ಲೆಲ್ಲ ಸಿಂಹಾಸನಗಳನ್ನ ಇಟ್ಟಿರ್ತಿದ್ರು. ಇಲ್ಲಿ ರಾಜ ಕೂತ್ಕೊಳ್ತಿದ್ರು. ಈ ಕಡೆ ಸೈಡ್ ರಾಜ ಕೂತ್ಕೊಳ್ತಿದ್ದು, ಈ ಕಡೆ ಸೈಡಲ್ಲಿ ಮಂತ್ರಿ ವಲಯ ಕೂತ್ಕೊಳ್ತಾಯಿದ್ರು. ಮುಂದೆ ಯಾರು ಬಂದು ಆ ಕಡೆ ಆ ಸೈಡ್ ಪ್ಲೇಸಸ್ಗಳಿದೆಯಲ್ಲ, ಇಲ್ಲೆಲ್ಲರೂ ಕೂಡ ಪ್ರೇಕ್ಷಕರು ಕೂತ್ಕೊಂಡಿರ್ತಿದ್ರು. ಸೊ ಇದೊಂದು ಮೀಟಿಂಗ್ ಹಾಲ್ ಥರ. ಇದು ಕಲ್ಯಾಣ ಮಂಟಪ. ಹಾಗಾಗಿ ಆವಾಗಿನ ದೇವಸ್ಥಾನಗಳಲ್ಲಿ ಇದ್ದಂತಹ ಕೆಲವು ವ್ಯಕ್ತಿಗಳು ಆಗಿರ್ಬೋದು, ಇಲ್ಲಾಂದರೆ ರಾಜರುಗಳಾಗಿರ್ಬೋದು, ಅವರ ಮದುವೆ ನಡೀತಿದ್ದಂಥ ಸ್ಥಳ ಇದು. ಇವುಗಳನ್ನ ಕೂಡ ಪಿಲ್ಲರ್ಗಳಿಂದಲೇ ಡಿಸೈನ್ ಮಾಡಿದ್ದಾರೆ. ಸಾವಿರದ 565 ತನಕನೂ ಈ ಒಂದು ದೇವಸ್ಥಾನ ಏನು ಕಟ್ಟಡ ನಿರ್ಮಾಣ ಮಾಡ್ತಾಯಿದ್ರು ಅದು ತನಕನೂ. ಅದಾದರೆ ಅಲ್ಲಿ ತನಕ ಈ ಕಟ್ಟಡ ಕಂಪ್ಲೀಟೇ ಆಗಿರಲಿಲ್ಲ, ಇನ್ನೂ ಸಹ ಮಾಡ್ತಾಯಿದ್ರು. ಯಾಕಂತಂದರೆ ಈ ಒಂದು ವಿಜಯನಗರದಲ್ಲಿ ವಿಠ್ಠಲ ದೇವಸ್ಥಾನನೇ ತುಂಬಾ ಪ್ರಾಮುಖ್ಯತೆ ಇರೋಂಥದ್ದು. ಅಷ್ಟು ದೊಡ್ಡ ದೇವಸ್ಥಾನ. ಯಾಕಂತಂದರೆ ಆ ಡಿಸೈನ್ಗಳು, ಆ ಡೆವಲಪ್ಮೆಂಟು, ಆರ್ಕಿಟೆಕ್ಟ್ ಅದಕ್ಕೇ ತುಂಬ ಟೈಮ್ ತೊಗೊಂಡಿದ್ರು. ಸೊ ಹಾಗಾಗಿ 1565 ಈ ಒಂದು ತಾಳಿಕೋಟೆ ಅಂತೇಳಿದ್ರೆ ರಕ್ಕಸ ತಂಗಡಿ ಅಂತ ಪ್ಲೇಸಲ್ಲಿ ಈ ಒಂದು ಯುದ್ಧ ನಡೆಯುತ್ತದಲ್ಲ, ಈ ಅಂತಿಮ ವಿಜಯನಗರ ಏನು ಪತನ ಕಾಣುತ್ತೆ, ಅಲ್ಲಿ ತನಕನೂ ಕೂಡ ಈ ಒಂದು ದೇವಸ್ಥಾನನ ಡೆವಲಪೇ ಮಾಡಿರಲಿಲ್ಲ. ಮಾಡ್ತಾನೆ ಇದ್ದರೂ ಕೂಡ ಅದೇ ಟೈಮಿಗೆ ಇವೆಲ್ಲವೂ ಕೂಡ ನಾಶ ಆಗೋಗ್ಬಿಡುತ್ತೆ. ಇನ್ನು ಕೊನೆಯದಾಗಿ ನಾವು ಈ ಒಂದು ವಿಜಯನಗರ ಸಾಮ್ರಾಜ್ಯದ ಪತನದ ಬಗ್ಗೆ ಮಾತಾಡಬೇಕು ಅಂತೇಳಿದ್ರೆ 1565 ತಾಳಿಕೋಟೆ ಕದನ ನಡೆಯುತ್ತದೆ. ಇದು ತಾಳಿಕೋಟೆ ಅಂತೇಳಿದ್ರೆ ರಕ್ಕಸ ತಂಗಡಿ ಅಂತ ಹೇಳುವಂತಹ ಇಲ್ಲೇ ಸಮೀಪದಲ್ಲಿರುವಂಥದ್ದು 100 ಕಿಲೋಮೀಟರ್ ದೂರ, ಸಮೀಪ ಅಂದರೆ 100 ಕಿಲೋಮೀಟರ್ ದೂರದಲ್ಲಿರುವಂಥ ರಕ್ಕಸ ತಂಗಡಿ ಎಂಬ ಒಂದು ಸ್ಥಳದಲ್ಲಿ ಬಹುಮನಿ ಸುಲ್ತಾನರಿಗೂ ಮತ್ತು ವಿಜಯನಗರದ ಅರಸರಿಗೂ, ವಿಜಯನಗರ ಅರಸ ಆವಾಗ ಆಳ್ವಿಕೆ ಮಾಡ್ತಿದ್ದು ಯಾರು ಅಂತೇಳಿದ್ರೆ ಅರವೇಡು ವಂಶ, ಕೊನೆಯ ವಂಶ ಆಳ್ವಿಕೆ ಮಾಡ್ತಾಯಿತ್ತು. ಅರವೇಡು ವಂಶದಲ್ಲಿ ಆವಾಗ ಅಧಿಕಾರ ವಹಿಸ್ಕೊಂಡಿದ್ದಂತೇಳಿದ್ರೆ ರಾಮರಾಯ ಅಂತ ಹೇಳ್ಬಿಟ್ಟು. ರಾಮರಾಯ ಆತ ಬರೀ ಒಂದು ಅಧಿಕಾರ ದಾಹದಿಂದಾಗಿ ತನ್ನ ಪ್ರತಿಯೊಬ್ಬರ ಜೊತೆ ಶತ್ರುತ್ವ ಬೆಳೆಸ್ಕೊಂಡಿದ್ದ. ಅದೇ ಕಾರಣಕ್ಕೋಸ್ಕರ ದಕ್ಕನಿನ ಸುಲ್ತಾನರು, ದಕ್ಷಿಣದಲ್ಲಿದ್ದಂಥ ಕೆಲವೊಂದು ಸುಲ್ತಾನರು, ಬಿಜಾಪುರ ಆಗಿರ್ಬೋದು, ಇಲ್ಲ ಅಂತೇಳಿದ್ರೆ ಬಹುಮನಿ ಸುಲ್ತಾನರಾಗಿರ್ಬೋದು, ಇವರೆಲ್ಲರೂ 5 ಮನೆತನಗಳು ಒಟ್ಟಿಗೆ ಸೇರಿಬಿಟ್ಟು ಕ್ಲಬ್ ಆಗಿ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇವರು ಅಟ್ಯಾಕ್ ಮಾಡಿದಾಗ ಇವ್ರ ಕೈಲಿ ಕೂಡ ತುಂಬ ಜನ ಸೈನಿಕರು ಇದ್ದರು. ಆನೆಗಳು ಇದ್ವು, ಕುದುರೆಗಳು ಇದ್ವು, ಜನಗಳು ಇದ್ದರು, ಪ್ರತಿಯೊಬ್ಬರು ಇದ್ದರು. ಆದರೂ ಕೂಡ ಅವ್ರು 5 ಜನ ಗುಂಪು ಸೇರ್ಕೊಂಡಿರ್ತಾರೆ. ಬಟ್ ಇವ್ರು ಮಾಡಿದಂಥ ಪ್ಲ್ಯಾನ್ಸ್ಗಳೆಲ್ಲ ಉಲ್ಟಾಗುತ್ತೆ. ಫೈನಲ್ ಆಗಿ ಇವರು ಸೋಲೊಪ್ಕೋಬೇಕಾಗುತ್ತೆ. ಅದಾದ ನಂತರದಲ್ಲಿ ಇಲ್ಲಿಗೆ ಬಹುಮನಿ ಸುಲ್ತಾನರು ಬರ್ತಾರೆ. ಈ ಸಾಮ್ರಾಜ್ಯ, ಪ್ರತಿಯೊಂದು ಸಾಮ್ರಾಜ್ಯ ಬರೋಬ್ಬರಿ 5 ರಿಂದ 6 ತಿಂಗಳು ಅಂತ ಹೇಳ್ತಾರೆ. 6 ತಿಂಗಳ ಕಾಲ ಇಲ್ಲಿ ಸ್ಟೇ ಮಾಡ್ತಾರೆ. ಸ್ಟೇ ಮಾಡಿ ಪ್ರತಿಯೊಂದನ್ನು ಹೊಡೆದಾಕ್ತಾರೆ. ಯಾವೆಲ್ಲ ಹೊಡೆದಾಗ ಸಾಧ್ಯ ಎಲ್ಲನೂ ಹೊಡೆದಾಕ್ಬಿಡ್ತಾರೆ. ಈ ಕಲ್ಲಿಂದ ಕಟ್ಟಿರೋಂಥದ್ದನ್ನೆಲ್ಲ ಹೊಡೆದಾಗ ಸಾಧ್ಯ ಆಗಲ್ಲ. ಹಾಗಾಗಿ ಏನು ಮಾಡ್ತಾರೆ ಅಂತ ಬಿಟ್ಬಿಡ್ತಾರೆ. ಅದು ಬಿಟ್ಬಿಟ್ಟು ಫೈನಲ್ ಆಗಿ 6 ತಿಂಗಳಾದರೂ ಕೂಡ ಈ ಒಂದು ರಾಜ್ಯನ ಹಾಳು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಏನು ಮಾಡ್ತಾರೆ ಅಂತೇಳಿದ್ರೆ ಅಲ್ಲಿ ಉಳಿದು ಬಿದ್ದಿದ್ದಂಥ ಸೌದೆಗಳನ್ನೆಲ್ಲ ಫುಲ್ ಇಡೀ ಊರಿಗೆ ಹಾಕ್ಬಿಟ್ಟು ಬೆಂಕಿ ಹಚ್ಬಿಟ್ಟು ಹೋಗ್ಬಿಡ್ತಾರೆ. ಇದರೊಂದಿಗೆ ಈ ಒಂದು ವಿಜಯನಗರ ಸಾಮ್ರಾಜ್ಯ ಬರೋಬ್ಬರಿ 250 ವರ್ಷಗಳ ಕಾಲ ಹಿಂದೂ ಧರ್ಮವನ್ನು ಕಾಪಾಡಿದಂಥ ಸಾಮ್ರಾಜ್ಯ ಕೊನೆಯದಾಗಿ ಹೇಳ ಹೆಸರಿಲ್ಲದಂತೆ ನಾಶವಾಗೋಗ್ಬಿಡುತ್ತೆ. ಇನ್ನು ಈ ಸಾಮ್ರಾಜ್ಯದ ವೈಭವದ ಬಗ್ಗೆ ಮಾತಾಡಬೇಕು ಅಂತೇಳಿದ್ರೆ ಇದು 1500 ಆ ಟೈಮ್ ಹೊತ್ತಲ್ಲಿ, ಅಂದರೆ 1336 ಏನು ಆರಂಭವಾಗುತ್ತಲ್ಲ ಈ ಒಂದು ವಿಜಯನಗರ ಸಾಮ್ರಾಜ್ಯ. ಅದೇ ಇನ್ನು ಕೆಲವು ವರ್ಷಗಳ ನಂತರ ಅಂತೇಳಿದ್ರೆ 1500 ಹೊತ್ತಿಗೆ ಇದು ನಿಮಗೆ ಗೊತ್ತಿರ್ಬೋದು, ಬೀಜಿಂಗ್ ಅಂತೇಳಿದ್ರೆ ಎಷ್ಟು ದೊಡ್ಡದಿದೆ ಅಂತ ಹೇಳ್ಬಿಟ್ಟು. ಚೈನಾದ ಕ್ಯಾಪಿಟಲ್ ಬೀಜಿಂಗು ಎಷ್ಟೊಂದು ಆಲ್ಟರ್ನೇಟಿವ್ ಆಗಿದೆ, ಎಷ್ಟೊಂದು ಡಿಸೈನ್ಡ್ ಆಗಿದೆ. ಆ ಬೀಜಿಂಗ್ನ ನಂತರದ ಸ್ಥಾನನ ಈ ಒಂದು ವಿಜಯನಗರ ಅಲಂಕಾರ ಮಾಡಿತ್ತು. ಅದಲ್ಲದೆ ಈ ಒಂದು ಸಿಟಿ ಎಷ್ಟು ದೊಡ್ಡದಾಗಿತ್ತು ಅಂತೇಳಿದ್ರೆ ರೋಮ್ ಸಿಟಿ ಅಷ್ಟು ದೊಡ್ಡದಾಗಿತ್ತು.
ಇವಾಗ ನಮಗೆ ನೋಡೋಕ್ಕೆ ಬರೀ ಸಿಗ್ತಾ ಇರೋದು ಬರೀ ಬಿದ್ದೋಗಿರುವಂತಹ ಬಿಲ್ಡಿಂಗ್ಸ್ಗಳು, ಮೇಲ್ಗಡೆ ಸ್ಮಾರಕಗಳು ಇಲ್ದಿರೋ ಬಿಲ್ಡಿಂಗ್ಸ್ಗಳು. 1336ರಿಂದ 1485 ತನಕ ಆ ಲೆವೆಲ್ ಡೆವಲಪ್ಮೆಂಟ್ ಏನಿರಲಿಲ್ಲ. ಇನಿಷಿಯಲಿ ಈ ಒಂದು ವಿಜಯನಗರ ಸಾಮ್ರಾಜ್ಯನ ಆರಂಭ ಮಾಡಿದಾಗ ಜಸ್ಟ್ ಡೆವಲಪ್ಮೆಂಟ್ ಆಗಿರ್ಬೋದು, ಕೆಲವೊಂದು ಬಿಲ್ಡಿಂಗ್ಸ್ಗಳ್ನ ಲೀಡ್ ಮಾಡೋಕ್ಕಾಗಿರ್ಬೋದು, ಇವುಗಳನ್ನ ಅಷ್ಟೇ ಅವರು ನೋಡ್ಕೊಳ್ತಾ ಇದ್ರು. ಯಾವಾಗ ಶ್ರೀಕೃಷ್ಣ ದೇವರಾಯ ಅಂತೇಳಿದ್ರೆ ತುಳು ವಂಶದ ಅರಸ 1509ರಲ್ಲಿ ಅಧಿಕಾರದ ಚುಕ್ಕಾಣಿ ಹೇರ್ತಾರಲ್ಲ, ಆವಾಗಲಿಂದ ಸ್ಟಾರ್ಟ್ ಆಗುತ್ತಿದ್ದರೆ ಪರ್ವ ಕೇವಲ 10 ವರ್ಷದಲ್ಲಿ 150-200 ವರ್ಷಗಳ ಕಾಲ ಏನು ಈ ಸಾಮ್ರಾಜ್ಯ ಗಳಿಸಿತ್ತು ಅದನ್ನು ಕೇವಲ 10 ವರ್ಷದಲ್ಲೇ ಡಬಲ್ ಮಾಡಾಕ್ಬಿಟ್ರು. ಅಂದರೆ ಅಷ್ಟೊಂದು ದೊಡ್ಡ ಆಡಳಿತಗಾರ ಆಗಿದ್ದರು ಶ್ರೀಕೃಷ್ಣ ದೇವರಾಯ. ಈ ಒಂದು ವಿಜಯನಗರ ಸಾಮ್ರಾಜ್ಯ ಮೊದಲೆಲ್ಲ ಬರೀ ಬಿಲ್ಲುಗಾರರಾಗಿರ್ಬೋದು, ಕುದುರೆ ಮುಖಾಂತರ ಯುದ್ಧ ಮಾಡ್ಬೋದು, ಇಲ್ಲಾಂತೇಳಿದ್ರೆ ಗುರಾಣಿ ಹಿಡ್ಕೊಂಡು ಯುದ್ಧ ಮಾಡೋದು, ಇದಿಷ್ಟೇ ಅವರು ಫಾಲೋ ಮಾಡ್ತಾ ಇದ್ದಿದ್ದು. ಯಾವಾಗ ಶ್ರೀಕೃಷ್ಣ ದೇವರಾಯ ಈ ಅಧಿಕಾರನ ಇಟ್ಕೊಳ್ತಾರೆ, ಇವರು ಫಾರಿನಿಂದ ಅಂತೇಳಿದ್ರೆ ವಿದೇಶಗಳಿಂದ ಕೆಲವೊಂದು ಹೊಸ ಟೆಕ್ನಾಲಜಿಗಳನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಅಂದರೆ ಬಂದೂಕು ಆಗಿರ್ಬೋದು, ಇದರಿಂದ ಫಿರಂಗಿಗಳಾಗಿರ್ಬೋದು, ಇವೆಲ್ಲವೂ ಕೂಡ ಇಂಪ್ಲಿಮೆಂಟ್ ಮಾಡ್ತಾರೆ. ಇಂಪ್ಲಿಮೆಂಟ್ ಮಾಡಿದ್ರಿಂದ ಈ ಒಂದು ವಿಜಯನಗರ ಸಾಮ್ರಾಜ್ಯನ ಯಾರು ಕೂಡ ಟಚ್ ಮಾಡೋಕ್ಕೂ ಆಗದಿರೋವಂಥ ಒಂದು ಉತ್ತಮ ಸ್ಥಾನಕ್ಕೆ ಹೋಗ್ಬಿಡುತ್ತೆ. ಆದರೆ ಈ ಉತ್ತಮ ಸ್ಥಾನಕ್ಕೆ ಹೋಗಿದ್ದು 1509ರಲ್ಲಿ ಇವರು ಅಧಿಕಾರಕ್ಕೆ ಬರ್ತಾರೆ. ಜಸ್ಟ್ ಒಂದು 55-56 ವರ್ಷಕ್ಕೆ ಸರ್ವಪತನ ಕಾಣುತ್ತೆ ಅಂತಂದರೆ 1565ರಲ್ಲಿ ರಕ್ಕಸೆ ತಂಗಡಿ ಎಂಬ ಸ್ಥಳದಲ್ಲಿ ತುಂಗಾಭದ್ರಾ ನದಿಯ ದಡದಲ್ಲಿ, ಅಂದರೆ 100 ಕಿಲೋಮೀಟರ್ ದೂರ ಆಗುತ್ತೆ ಈ ಒಂದು ಸ್ಥಳದಿಂದ. ಯಾಕಂತೇಳಿದ್ರೆ ಅವರು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ರು ಅಂತೇಳಿದ್ರೆ 100 ಕಿಲೋಮೀಟರ್ ದೂರ ಹೋದರೆ ಈ ಸ್ಥಳಕ್ಕೆ ಯಾವುದೇ ರೀತಿಯ ಯುದ್ಧ ಅಂತ ಹೇಳಿದ್ಮೇಲೆ ಹಾನಿ ಆಗೋದಿದ್ದಿದೆ. ಹಾನಿ ಆಗಬಾರ್ದು ಅನ್ನೋ ಪ್ಲ್ಯಾನ್ ಇಟ್ಕೊಂಡು ರಾಮರಾಯ ಸೈನಿಕರೊಂದಿಗೆ ಆ 100 ಕಿಲೋಮೀಟರ್ ದೂರದ ಯುದ್ಧದಲ್ಲಿ ಹೋಗಿ ಯುದ್ಧ ಮಾಡ್ತಾರೆ. ಅದ್ರಲ್ಲಿ ಸೋಲ್ತಾರೆ. ಅದಾದ ನಂತರದಲ್ಲಿ ಈ ಒಂದು ಸ್ಥಳ ಅಂದರೆ 1800 ತನಕ ಹಂಪಿ ಅಥವಾ ವಿಜಯನಗರ ಅಂತ ಹೇಳುವ ಸ್ಥಳ ಇತ್ತು ಅಂತ ಹೇಳೋದಕ್ಕೆ ಯಾವುದೇ ರೀತಿಯ ಕುರುವಾಗಿರಲಿ, ಡೆವಲಪ್ಮೆಂಟ್ಗಳು ಯಾವುದೂ ಇರಲಿಲ್ಲ. 1800ರಲ್ಲಿ ಬ್ರಿಟಿಷರು ರಿಸರ್ಚ್ ಮಾಡುವಾಗ ಈ ಸಿಕ್ಕಂಥ ಸ್ಥಳನೇ ಈ ಒಂದು ವಿಜಯನಗರ. ಅದಕ್ಕೆ ಇದನ್ನ ಲಾಸ್ಟ್ ಸಿಟಿ ಅಂತ ಕರೀತಾರೆ. LOST, ಕಳೆದು ಹೋದ ಸಾಮ್ರಾಜ್ಯ ಅಂತ. ಒಂದು ವೇಳೆ 1336ರಲ್ಲಿ ಹಿಂದೂ ರಕ್ಷಕನಾಗಿ ಈ ನಮ್ಮ ವಿಜಯನಗರ ಸಾಮ್ರಾಜ್ಯ ಬರದೇ ಹೋಗಿದ್ದಿದ್ರೆ ಇವತ್ತು ದಕ್ಷಿಣ ಭಾರತದಲ್ಲಿ ಆಲ್ಮೋಸ್ಟ್ ಇಸ್ಲಾಮಿಕ್ ಸಂತತಿನೇ ಜಾಸ್ತಿ ಆಗಿಬಿಡ್ತಿತ್ತು. ಹಾಗಾಗಿ ನಮ್ಮ ದಕ್ಷಿಣದಲ್ಲಿ ಯಾರೆಲ್ಲ ಇದ್ದಾರೆ ಅಂದರೆ ದಕ್ಷಿಣದಲ್ಲಿ ಯಾವ್ಯಾವ ರಾಜ್ಯಗಳಿದ್ದಾರೆ ಅವರೆಲ್ಲರೂ ಕೂಡ ತಮ್ಮ ಕೊನೆ ಉಸಿರು ಇರುವವರೆಗೂ ಈ ಒಂದು ರಾಜ್ಯ ಅಥವಾ ಈ ಒಂದು ಮನೆತನಕ್ಕೆ ಕೈ ಮುಗಿಬೇಕು ಅವ್ರಿಗೆ ಯಾವತ್ತು. ಈಗ ನಾನು ಹೋಗ್ತಿರುವಂಥ ಸ್ಥಳ ಪ್ರತಿಯೊಂದು ದೇವಸ್ಥಾನದಲ್ಲೂ ಅಷ್ಟೇ. ನಾವು ವಿರೂಪಾಕ್ಷ ದೇವಸ್ಥಾನದಲ್ಲಿ ನೋಡಿದ್ವಿ, ಆ ಕಡೆ ಬಂದರೆ ಹಜಾರಾರಾಮ ಟೆಂಪಲ್ ಹತ್ರನೂ ನೋಡಿದ್ವಿ. ಕೆಲವೊಂದು ಪ್ಲೇಸ್ಗಳನ್ನ ಇಟ್ಕೊಂಡಿದ್ದಾರೆ ಅಂತಂದರೆ ಬಿಸ್ನೆಸ್ ಮಾಡಲಿಕ್ಕೆ, ಎಲ್ಲ ವಸ್ತುಗಳನ್ನ ಸೇಲ್ ಮಾಡೋಕ್ಕೆ ಮಾರ್ಕೆಟ್ ಥರ ಇಟ್ಕೊಂಡಿದ್ರು. ಸೊ ಅದೇ ರೀತಿ ವಿಜಯ ವಿಠಲ ಟೆಂಪಲ್ ಕೂಡ ಅದೇ ಥರ ಇದೆ. ನನ್ನ ಮುಂದೆ ನೀವೇನು ನೋಡ್ತಾ ಇದ್ದೀರಾ, ಇದು ಹೆಸರು ವಿಠಲ ಬಜಾರ್ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ವ್ಯಾಪಾರಗಳು ಮಾಡ್ಕೊಂಡು ಇರ್ತಿದ್ರು. ಮತ್ತು ಅಲ್ಲಿರ್ಬೋದು, ಅಲ್ಲಿ ಪ್ರತಿಯೊಂದು ಕಡೆಯೂ ಇದೆ. ಇದಿಷ್ಟು ನನ್ನ ಇವತ್ತಿನ ಸಂಚಿಕೆಯ ಕಿರು ಪರಿಚಯ ನಿಮಗೆ ಹಂಪಿಯ ಬಗ್ಗೆ. ತುಂಬ ಜನಕ್ಕೆ ಹಂಪಿಯ ಬಗ್ಗೆ ಗೊತ್ತಿರುತ್ತದೆ, ತಿಳ್ಕೊಂಡಿರ್ತೀರ. ನಾನು ನನ್ನ ಎಕ್ಸ್ಪೀರಿಯನ್ಸ್ನ ನಿಮಗೆ ಶೇರ್ ಮಾಡಿದ್ದೀನಿ. ಒಂದು ವೇಳೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಹೇಳಿದ್ರೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್.